ಯಾಕೆ ಹಿಂಗತಿ ಮಾಡ್ತಿ? ನನ್ನ ಕಂಡ್ರೆ ನಿನಗೆ ಇಷ್ಟ ಇಲ್ಲನ? ಯಾಕೆ 2 ದಿನದ ಹೊತ್ತಾತು ನೀ ಕೆಲ್ಸಕ್ಕೆ ಬಂದಿಲ್ಲ? ಯಾಕ ಏನಾತ? ನಿಮ್ಮವರು ಮತ್ತು ನಮ್ಮನೆ ಕೆಲ್ಸಕ್ಕೆ ಬರಬೇಡ ಅಂತೇಳಿ ಹೇಳ್ಯಾರ. ಹೇಳಿಂದ ನಾ ಹೆಂಗೆ ಬರ್ಲಿ ಹೇಳಿ ಕೆಲ್ಸಕ್ಕೆ ಗುರುಬಸ್ಸು? ತಾಕೀತ್ ಮಾಡ್ಯಾರ ಅವ್ರು. ಬಂದೆ ಅಂದ್ರೆ ಕಾಲು ತಗೋತೀನಿ ಅಂತ ಹೇಳ್ಯಾರ. ಹೆಂಗೆ ಮಾಡ್ಲಿ ಹೇಳಿ ನೋಡು ನಾನು. ನಮ್ಮಿಬ್ರನ್ನು ದೂರ ಮಾಡಾಕ ನಮ್ಮವ್ವ ಮಾಡಿರೋ ಹುಣ್ಣಾರಿದು. ನನಗೆ ನಿನ್ನ ಬಿಟ್ಟಿರಕ್ಕೆ ಆಗಂಗಿಲ್ಲ. ದಿನಕ್ಕೊಂದ್ಸತಿ ನಿನ್ನ ಮಕ ನೋಡ್ಲಿಕ್ಕಂದ್ರೆ ನನಗೆ ಸಮಾಧಾನ ಆಗಂಗಿಲ್ಲ. ನನಗರ ಏನು ಸಮಾಧಾನ ಆಕತ್ತೇನ? ನಾ ಏನು ಮಾಡಲಿ? ಇನ್ನು 2 ದಿನ ಬಿಟ್ಟು ನಾನು ಲಗ್ನ ಮಾಡ್ತಾರ. ನಾ ಲಗ್ನ ಒಲ್ಲೆ. ನಮ್ಮವ್ವ ನನಗೆ ತಾಕೀತು ಮಾಡ್ಯಾಳ, ಎಲ್ಲಿ ಹೊರಗೆ ಹೋಗ್ಬೇಡ ಅಂತೆ. ನಾನು ಎಲ್ಲಿ ಹೊರಗೂ ಕಳ್ಸವಲ್ಲ ನಮ್ಮವ್ವ. ನಾನು ಒಲ್ಲೆ. ನಾ ಅವನು ಮದುವೆ ಆಗಂಗಿಲ್ಲ, ನನಗೆ ಇಷ್ಟ ಇಲ್ಲ. ಸತ್ರು ನಿನ್ನ ಕೂಡನ, ಬದುಕಿದ್ರು ನಿನ್ನ ಕೂಡನ ಇರ್ತೀನಿ ನಾನು. ಆಗ ಯಾವುದೇ ಕಾರಣಕ್ಕೂ ನಾನು ಅವ್ನ ಮಲ್ಲಪ್ಪನ ಕೂಡ ನಾ ಮದುವೆ ಆಗಂಗಿಲ್ಲ. ಮನಸ್ಸೊಬ್ಬವನ್ ಕೊಟ್ಟು ಅದು ಹೆಂಗೆ ಇನ್ನೊಬ್ಬವನ್ ಕೂಡ ತಾಳಿ ಕಟ್ಟಿಸ್ಕೊಲ್ಲಿ. ನಾವು ಒಲ್ಲೆ ಅಂದ್ರೆ ಒಲ್ಲೆ. ನಮ್ಮವ್ಗೆ ಹೇಳಿದ್ರೆ ಅರ್ಥ ಮಾಡ್ಕೊಂಡು ನಾವು ಒಳ್ಳೆ. ನಮ್ಮಮ್ಮಗೆ ಹೇಳಕ್ಕೆ ಬಾಯಿನೇ ಇಲ್ಲ. ಹೆಂಗಾರ ಮಾಡಿ ನನಗೆ ಈ ನರಕದಿಂದ ಪಾರು ಮಾಡ. ನಾನು ಕರ್ಕೊಂಡು ಹೋಗ. ಎಲ್ಲರನ್ನೂ ಬಿಟ್ಟು ತುಂಬ ದೂರ ಹೋಗಿ ಬದುಕುಣ ನಾವು. ಹಾಂ ಆತ. ನಿನ್ನ ಮಾತು ಕೇಳಿ ನಾನು ಕರ್ಕೊಂಡು ಹೋದ್ನಿ ಅಂತೇಳಿ ಆಳು ಹಚ್ಚಿಸಿ ನಮ್ಮನ್ನು ಹುಡುಕಿಸಿ ಮತ್ತು ನನಗೆ ಜೀವಕ್ಕೆ ಏನಾರ ಅಪಾಯ ಮಾಡಿದ್ರ ಹೌದಿಲ್ಲ? ರುದ್ರಗೌಡ್ಸಿನ ಕೈಯಾಗ ನಾವು ಸಿಕ್ಕು ಅಂದ್ರೆ ಸತ್ತ ಹೋಗ್ತೀನಿ ನಾನು. ನಿಮ್ಮ ಅಮ್ಮ ನಾನು ಒಟ್ಟೆ ಬಿಡಂಗಿಲ್ಲ. ನಾ ಅದಕ್ಕೆ ಹೆದರಾಕತ್ತೀನಿ. ಇಲ್ಲ, ನಾನು ರಾತ್ರಿ ಎಲ್ಲರ ಕರ್ಕೊಂಡು ಹೋಗು. ನಾ ಇಲ್ಲಿ ಒಟ್ಟ ಒಲ್ಲೆ. ನೋಡು, ದಿನದಿನಕ್ಕೆ ನಾನು ಹೊಟ್ಟೆ ಮುಂದಕ್ಕೆ ಬರಾಕತ್ತೈತಿ. ಇದನ್ನು ಮುಚ್ಚಿಟ್ಕೊಂಡು ಅಡ್ಡಾಡಕ್ಕಾಗಲ್ಲ ನನಗೆ. ಇನ್ನು 2 ದಿನದ ಲಗ್ನ ಐತಿ. ಅಲ್ಲಿ ಹೋಗಿ ನಾ ಹೆಂಗೆ ಬದುಕಲಿ ಅವನು ಕೂಡ? ನಾ ಹೇಳೇನಲ್ಲ, ನಾನು ನಿನ್ನ ಕೂಡ ಬರ್ತೀನಿ. ಅಲ್ಲಿ ಹೆಂಗಾರ ಮಾಡಿಬ್ರು ಒಟ್ಟಿಗೆ ಇರೋನು. ಈ ಓಡ್ ಹೋಗೋದು ಮಾತ್ರ ಬ್ಯಾಡ. ಒಲ್ಲೆ. ನಾ ಮಾತ್ರ ಯಾವುದೇ ಕಾರಣಕ್ಕೂ ಅವ್ನ ಕೈಲಿ ತಾಳಿ ಕಟ್ಟಿಸ್ಕೊಳಂಗಿಲ್ಲ. ನಿನಗೆ ನನ್ನ ಮನೆ ಬಿಟ್ಟು ಕರ್ಕೊಂಡು ಹೋಗಕ್ಕಾಗಿಲ್ಲ. ಆತು ಬಿಡು, ನಾ ಕೆರಿನಾರ ಬಾವಿನಾರ ನೋಡ್ಕೊಂಡ್ಬಿಡ್ತೀನಿ. ಏ ಗುರುಬಸ್ಸು, ಹಂಗತಿ ಅನ್ಬೇಡ. ನನಗರ ನಿನ್ ಬಿಟ್ಟು ಯಾರದಾರ ಹೇಳು? ಓಡ್ ಹೋಗೋದಂದ್ರೆ ಸುಮ್ಮನೆ ಮಾಡಿ ಏನ? ಅಲ್ಲ ಕೈಯ 4 ಕಾಸು ಇರ್ಲಾರ್ದು ಹೆಂಗೆ ಜೀವನ ಮಾಡೋದು ಹೇಳಿ ನೋಡುನು. ರೊಕ್ಕದ ಬಗ್ಗೆ ನೀ ಚಿಂತೆ ಮಾಡಬೇಡ. ನಾ ಹೆಂಗಾರ ಮಾಡಿ ಸಜ್ಜೋರಿ ಮಾಡ್ತೀನಿ. ನನಗೆ ನಮ್ಮಮ್ಮ ಇಷ್ಟಕ್ಕೊಂದು ಬಂಗಾರ ಮಾಡಿಸಿಟ್ಟ ಲಗ್ನಕ್ಕಂತೇಳಿ. ಬಂಗಾರ ತೊಗೊಂಡು ಬರ್ತೀನಿ. ಇವತ್ತು ಹೆಂಗಾರ ಮಾಡಿ ರಾತ್ರಿ ಹೋಗ್ಬಿಡೋನು. ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಹೆಂಗಾರ ಮಾಡಿ ನಾನು ಇಲ್ಲಿಂದ ಕರ್ಕೊಂಡು ಹೋಗು. ಕೈ ಮುಗಿತೇನೆ. ನಾವು ಅಲ್ಲೇ ಇಲ್ಲೇ ಕರ್ಕೊಂಡು ಹೋಗ ನನ್ನ. ನನಗೆ ನೀನು ಬಿಟ್ಟು ಇರೋಕ್ಕಾಗಂಗಿಲ್ಲ. ನಾ ಹೇಳಿದ್ರು ಕೇಳವಲ್ಲಿ, ಮತ್ತೆ ಇನ್ನೇನು ಮಾಡೋಕ್ಕಾಗತ್ತ? ಸರಿ ಆತು ತಗೋ, ಹಂಗಾರ ಹೋಗುನಂತ. ನೀನು ಬಂಗಾರ ಪಂಗಾರ ತೊಗೊಂಡು ಸಜ್ಜುವರಿ ಮಾಡ್ಕೊಂಬಾ. ನಾನು ನಿನಗೆ ಕಿಣ್ಕ್ಯಾಗ ನಿಂತು ಕೂಗ್ತೀನಿ ಆತ? ಅಯ್ಯೋ, ನನ್ನ ಮಗ್ಳ ನಮ್ಮ ಅಕ್ಕ ಮಕ್ಕೊಂಡಿರ್ತಾ. ಹೆಂಗೆ ಬರ್ಬೇಕು ಹಂಗಾದ್ರೆ? ನಾನು 3 ಸಲ ಕುಹು ಕುಹು ಅಂತ ಕೂಗ್ತೀನಿ. ನೀನು ನೀನು ಎಲ್ಲ ಬಟ್ಟೆ ಬರಿ ತೊಗೊಂಡು ಬಂದ್ಬಿಡು. ಹಂಗೆ ಬಂಗಾರ ತರೋದು ಮರಿಬೇಡ. ಮತ್ತು ಹೋಗಿಂದ ಕೂಳು ನೀರು ನಮ್ಗೆ ಹೌದಿಲ್ಲ? ಆಯ್ತು, ಅಷ್ಟ ಮಾಡೋಣಂತ. ಗುರುಬಸು, ಅಯ್ಯೋ ಅಕ್ಕ ಬಂದು ಹಂಗಾದ್ಲು. ಹೋಗಿ ನೀನು. ನೋಡಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಆದ್ರೆ ತಪ್ಪಿಸ್ಬೇಡ. ನಿನ್ನ ನೆಚ್ಕೊಂಡಿನಿ ನಾನು. ಆಯ್ತಾಳ. ಗುರುಬಸು, ಮಕ ಯಾಕೆ ಹಿಂಗೆ ಸಪ್ ಮಾಡ್ಕೊಂಡಿರ್ತಿಲಿ? ಇನ್ನೊಂದು 2-3 ದಿನದಾಗ ನಮ್ಮಿಬ್ರು ಲಗ್ನ ಐತಿ. ಅಂತಾದ್ರಾಗ ನೀ ಯಾಕೆ ಮಕ ಸಪ್ ಮಾಡ್ಕೊಂಡು? ಓಹೋ, ಗೊತ್ತಾತಾಳ. ಅವನ್ ಬಿಟ್ಟು ಹೆಂಗೆ ಹೋಗ್ಬೇಕಂತ ಮನ್ಸಿಗೆ ಬೇಸರ ಮಾಡ್ಕೊಂಡ್ಯಾನ. ನನಗೂ ನಿನ್ನಂಗೆ ಬೇಸರ ಆಗೈತಿ. ಆದ್ರೆ ಏನು ಮಾಡೋದು? ಒಂದಿಲ್ಲ ಒಂದಿನ ಲಗ್ನ ಆಗಿ ಹೋಗಬೇಕಲ್ಲ ಹೆಣ್ಮಕ್ಳು, ಹೌದಿಲ್ಲ? ಅಂದಂಗೆ ನಮ್ದು ನಿಶ್ಚಿತಾರ್ಥ ಆಗಿಂದ ನಾ ತೆಳಗಿದ್ದಾಕೆ ಹಂಗೆ ತೆಳಗದೀನಿ. ಆದ್ರೆ ನೀ ಮಾತ್ರ ಸ್ವಲ್ಪ ಗುಂಡ ಕಾಣಕತ್ತಿ. ನೋಡಿಲ್ಲ, ನಿನ್ನ ಹೊಟ್ಟೆ ಎಲ್ಲ ಮುಂದಕ್ಕೆ ಬಂದೈತಿ. ನೋಡಿಲ್ಲ, ನಾ ಕಡ್ಡಿಗತಿ ಹಿಂಗದೀನಿ. ಅಯ್ಯೋ ದೇವ್ರೆ, 3 ತಿಂಗಳಿಗೆ ನನ್ನ ಹೊಟ್ಟೆ ಕಾಣಕತ್ತೈತಿ. ಹೆಂಗೆ ಮುಚ್ಚಿಡೋಕ್ಕಾಗತ್ತ? ಏನಾರ ಮುಚ್ಚಿಡ್ಬೋದು, ಆದ್ರೆ ಈ ಬಸರನ್ನ ಹೆಂಗೆ ಮುಚ್ಚಿಡೋಕ್ಕಾಗತ್ತ? ಆದರೂ ಒಂದು ಖುಷಿ ಇತ್ವ ನನಗೆ. ನಾನು ನೀನು ಒಟ್ಟಿಗೆ ಇರ್ತೀವಲ್ಲ. ಇಬ್ರು ಹೊಂದ್ಕೊಂಡು ಇರ್ಬೋದು, ಹೌದಿಲ್ಲ? ಬಾಬಾ ಹೊತ್ತಾತು ಮಕ್ಕನು. ಮತ್ತು ನಾಳೆ ಅಮ್ಮ ಬೇಯಕ್ಕೆ ನಿಂದಿರ್ತಾವ ಲಗುನ ಹೇಳಿಕಂದ್ರೆ. ಗಂಡ ಮನ್ಯಾಗ ಲಗು ಹೇಳ್ಬೇಕಂತವ. ಈಗ ರೂಢ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಮತ್ತು ಅಲ್ಲೇ ಬೇದಾಡಕ್ಕೆ ನಿಂದಿರ್ತಾರಂತ ಅಮ್ಮ ಹೇಳ. ಬಾ ಮಕ್ಕನು. ಸರಿ. ಗುರುಬಸು, ಯಾಕ್ಲಿ ಅಚ್ಚಿ ಕಿಚ್ಚಿ ಕಡ್ಡಾಡಕತ್ತಿ? ಬಾ ಮಕ್ಕನು. ಅಕ್ಕ, ನನಗೆ ಯಾಕೆ ನಿದ್ದಿನ ಬರವಲ್ದು. ನೀ ಮಕ್ಕೋ, ನಾ ಹಿಂದೆಗಡೆ ಮಕ್ಕೋತೀನಿ. ಅಕ್ಕಂಗೆ ನಿದ್ದೆ ಐತೈತಿ. ಬಡ ಬಡ ಒಟ್ಟು ಬಂಗಾರ ಸಾಮಾನು ತೊಗೊತೀನಿ. ತೊಗೊಂಡು ಜಾಗ ಖಾಲಿ ಮಾಡ್ತೀನಿ. ಎಲ್ಲ ಸಾಮಾನು ತೊಗೊಂಡೆ, ಇನ್ನೂ ಬರಲಿಲ್ಲ ನೀವ. ಎಷ್ಟೊತ್ತು ಮಾಡಿದ? ಓ, ಬಂತಂಗಾದ. ನಾ ಇನ್ನು ಹೊಂಡ್ಬೇಕು. ಬಂಗಾರ ಸಾಮಾನು ಇದ ಡಬ್ಬೇಗೆ ಅದಾವು. ಈ ಡಬ್ಬಿನ ತೊಗೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ ಅರಿಬಿ ಪರಿಬಿ ಕಟ್ಕೊಂಡು ಹೋಗಂಗಿಲ್ಲ. ಬಂಗಾರ ಒಂದು ಅದಾವಲ್ಲ, ಇವನು ಮಾರಿ ಅರಿಬಿ ಅಂಚಿ ತೊಗೊಳಕ್ಕೆ ಬರ್ತೈತಿ. ಲಗು ಲಗು ಬಾ ಗುರುಬಸ್ಸು. ಈ ಸೀಮೆ ಬಿಟ್ಟು ಹೋದ್ವಿ ಅಂದ್ರೆ ಆತ ಚಿಂತಿರಂಗಿಲ್ಲ. ಲಗು ಲಗು ಕಾಲ್ ಕಿತ್ತು ಇಡು.
ಅಯ್ಯೋ ದೇವ್ರೆ, ನನ್ನ ಕೈಲಾಗಂಗಿಲ್ಲಪ್ಪ. ನನಗಿನ್ನು ಅಡ್ಡಾಡಕ್ಕೆ ಆಗೋದೇ ಇಲ್ಲ. ಅಯ್ಯೋ ನಡೆದು ಕಾಲೆಲ್ಲ ಸೋತ್ಬಿಟ್ಟು. ಇನ್ನೊಂದು ಸ್ವಲ್ಪ ದೂರ ಬಡ ಬಡ ನಡೆದು ಬಿಡು. ನೋಡಿಲ್ಲ ಬೆಳಕ ಹರಿಯಕ್ಕೆ ಬಂತು. ಈ ಸಿಮ್ಮಿ ಬಿಟ್ಟು ಹೋದ್ವಿ ಅಂತ ಚಿಂತಿರಂಗಿಲ್ಲ. ಲುಗು ಕಾಲ್ ಕಿತ್ತಿಡು. ಅಯ್ಯೋ ನನ್ನ ಕೈಲಿಂದ ಆಗಂಗಿಲ್ಲಪ್ಪ. ಇಲ್ಲೇ ಒಂದು ಇಟ್ಕೊಂಡ್ರು ಅಯ್ಯಪ್ಪ, ನಾ ಹಂಗೆ ಇದ್ದಕ್ಕಿನ. ಭಾಳ ಸುಸ್ತಾಗತ್ತತನ. ಇನ್ನೊಂದು ಸ್ವಲ್ಪ ದೂರ ನಡಿ. ಮತ್ತು ನಾವು ಮನ್ಯಾಗಿಲ್ಲ ಅಂತೇಳಿ ಗೊತ್ತಾಗಿ ಹುಡುಕುಂತ ಬಂದ್ರೆ ಹೆಂಗೆ ಮಾಡೋದು, ಹೌದಿಲ್ಲ? ಹೌದಲ್ಲ. ಅಯ್ಯೋ, ಇನ್ನು ಎಷ್ಟು ದೂರ ಹಂಗೆ ಹೋಗ್ಬೇಕು? ಇನ್ನೊಂದು ಸ್ವಲ್ಪ ದೂರ ಇಲ್ಲೇ ಹತ್ರದಾಗ ನಮ್ಮ ಗೆಳೆಯನ ಮನೆ ಐತಿ. ಅವ್ನ ಮನ್ಯಾಗ ಇದ್ದು ಬಿಡುನಂತ. ಆತಾಗ ಮುಂದೆ ಅವು ಏನ ರೈಲ್ ಇರ್ತಾವಂತ. ಆ ರೈಲ್ನಾಗ ನಮ್ಮ ಗೆಳೆಯ ಕರ್ಕೊಂಡು ಹೋಗ್ಕನಂತ. ಹೋಗ್ಬಿಡುನು ಆತ. ರೈಲ ಅವೆಂತವು? ಮುಗಿ ಬಂಡ್ಯಾಗ ಹೋದ್ವಿ ಅಂದ್ರೆ ಯಾರು ನಮ್ಮನ್ನು ಹುಡ್ಕಾಕ ಬರಂಗಿಲ್ಲ. ಹೋಗ್ಬಿಡುನಂತ. ಆತಾಗ ನೋಡಪ್ಪ, ಯಾವ್ದಾರ ಒಂದು ಪ್ಯಾಟಿ ಸೇರ್ಕೊಂಡ್ಬಿಡುನ. ಆ ಪ್ಯಾಟ್ಯಾಗ ಒಂದಿಟ್ಟು ಬಂಗಾರ ಮಾಡಿಬಿಡುನ. ಮಾರಿ ಒಂದು ಮನಿ ತಗೊಂಡು ನಾನು ನೀನು ಆರಾಮಾಗಿದ್ದು ಬಿಡುನಂತ, ಹೌದಿಲ್ಲ? ಸರಿ. ಆದರೂ ನನ್ನಿಂದ ನಿನಗೆ ಎಷ್ಟೊಂದು ಕಷ್ಟ ಅಲ್ಲ? ಅದಕ್ಕೆ ಬಡ್ಕೊಂಡು ನಾನು ಈ ಕಷ್ಟ ಎಲ್ಲ ಪಡೋದು ಬೇಡ. ಸುಮ್ಮನೆ ಅವ್ನು ಕೂಡ ತಾಯಿ ಕಟ್ಟಿಸ್ಕೋ. ನಾವಿಬ್ರು ಚಂದಗಿರೋನು ಅಂದ್ರೆ ನನ್ನ ಮಾತು ಎಲ್ಲಿ ಕೇಳ್ತಿ? ಓಡ್ ಹೋಗುನು ಅಂತ ಕುಣದಿ. ನೋಡಿ, ಇದೆಲ್ಲ ಕಷ್ಟನ ಹಾಕಿದ್ದಿಲ್ಲ, ಆರಾಮಾಗಿರ್ಬೋದಿತ್ತ? ಇದೆಲ್ಲ ಬೇಕಾಗಿತ್ತಾ? ನೀ ಅನ್ಕೊಂಡೆ ಸುಲಭ ಯಾವುದೂ ಇಲ್ಲ. ಹಂಗೆ ಅಂತೀನಿ ನೀನು. ಮಲ್ಲಪ್ಪ ಮಾವನ ಕೈಲಿ ತಾಳಿ ಕಟ್ಟಿಸ್ಕೊಂಡು ನೀನು ಕೂಡ ಅದು ಹೆಂಗೆ ಇರೋಕ್ಕಾಗತ್ತ ಹೇಳಿ ನೋಡೋಣ. ಸುಮ್ಮನೆ ಅಲ್ಲೆಲ್ಲ ಗೊತ್ತಾಗಿ ಅದೆಲ್ಲ ಆಗೋದು ಯಾಕೆ ಬೇಕು? ಬೇಡ, ಕಷ್ಟನ ಸುಖನ ನಾವಿಬ್ರು ಆರಾಮಾಗಿರೋಣ ಒಟ್ಟಿಗಿನ. ಆದ್ರೆ ನೀನು ಸುಖದಿಂದ ಬೆಳೆದಾಕಿ ಕಷ್ಟ ಆಗುತ್ತೆ ನೋಡು ಮುಂದೆ ಜೀವನ. ಅದು ಎಷ್ಟೇ ಕಷ್ಟ ಬರಲಿ, ನಾನು ನಿನ್ನ ಜೊತೆ ಇರ್ತೀನಿ ಕಷ್ಟದಾಗ. ಆದ್ರೆ ನಿನ್ನ ಜೊತೆ ನಾ ಇರ್ಬೇಕು. ಆದ್ರೆ ಡುಮ್ಮ ಮಲ್ಲಪ್ಪ ಮಾವನ ನನ್ನ ಲಗ್ನ ಹಾಕಿ ಇಷ್ಟ ಇಲ್ಲ. ಇನ್ನೂ ಮಕ್ಕೊಂಡವ್ ನೋಡು. ಇನ್ನೊಂದು 2 ದಿನಕ್ಕೆ ಲಗ್ನ ಆಗಿ ಹೋಗುವು. ಗಂಡನ ಮನೆಗೆ ಹೆಂಗೆ ಬಾಳೆ ಮಾಡ್ತಿದ್ದಾವು. ಆ ಸೂರ್ಯ ನೆತ್ತಿ ಮ್ಯಾಗ ಬರೋ ಮಠ ಮಕ್ಕೊಣುದ. ಸೀತವ್ವ ಗುರುಬಸಿ ಎಲ್ಲದಳ? ಸೀತವ್ವ ಯಾಕವ್ವ ನೀನು ಇಟ್ಟು ತಡಯಾಗೆದ್ದಿ? ಗುರುಬಸಿ ಎಲ್ಲದಳ? ಇಲ್ಲೇ ಮಕ್ಕೊಂಡಿದ್ಲಲ್ಲ, ಎದ್ದು ಹೊರಗೆ ಹೋಗಿರ್ಬೇಕು. ಅಮ್ಮ ಇದ್ರ ಮನ್ಯಾಗ ಇರ್ಬೇಕಿತ್ತಲ್ಲವ. ಎಲ್ಲಿ ಕಾಣನವಳು? ಕದ ತಕ್ಕೊಂಡು ಎದಕ್ಕೆ ಮಕ್ಕೊಂಡಿದ್ರಿ? ಹರಿಯದು ಹೆಣ್ಣು ಮಕ್ಕಳು ಕದ ಯಾಕೆ ತಕ್ಕೊಂಡು ಮಕ್ಕೊಂಡಿದ್ರಿ? ಕದ ಹಾಕೊಂಡು ಮಕ್ಕೊಳಕ್ ಬರಂಗಿಲ್ಲ ಅನ್ನೋ ಸ್ವಾದ್ಕೇಡು ಕೂಡ. ಮನ್ಯಾಗ ಬಂಗಾರ ತಂದಿಟ್ಟಿನಿ ಎಟ್ಟೊಕೊಂದ. ಯಾರ ಕೆಲಸದಾರು ಬಂದು ತಕೊಂಡು ಹೋದ್ರ ಕತಿ ಹೆಂಗ ಯವ್ವ? ಇನ್ನು ಏನು ಜವಾಬ್ದಾರಿ ಇಲ್ಲ, ಏನಿಲ್ಲ ಇವಕ್ಕ. ಅಮ್ಮ ಮಕ್ಕಳು ಮುಂದೆ ನಾನು ಕದ ಹಾಕಿ ಮಕ್ಕೊತೀನಿ. ಮತ್ತು ಕದ ತೆಗ್ದಂಗ ಇತ್ತಲ್ಲೇ ಯವ್ವ. ಗುರುಬಸಿ ನೀನು ಕೂಡ ಮಕ್ಕೊಂಡಿದ್ಲು. ನಾನು ಕೂಡ ಮಕ್ಕೊಂಡಿದ್ಲು. ಅಮ್ಮ ಅಲ್ಲೇ ಅದು ಕಪಾಟ್ ತೆಗ್ದೈತಿ. ಅಯ್ಯವ್ವ, ನಿಮಗೆ ತಂದಿದ್ದು ಬಂಗಾರದ್ದು ಒಂದು ಡಬ್ಬಿ ಇಟ್ಟಿದ್ನಲ್ಲ, ಎಲ್ಲಿ ಕಾಣನವಲ್ಲ? ಎಲ್ಲಿ ಹೋತದೋ? ಇಲ್ಲಮ್ಮ, ನಾನು ಅದನ್ನು ಕಪಾಟ್ನ ಕದ ಹಾಕಿ ಮತ್ತು ಅದಕ್ಕೆ ಕಿಲಿನ ಹಾಕಿದ್ದೆಮ್ಮ. ಹಂಗಾದ್ರೆ ಎಲ್ಲಿ ಹೋತದೋ ಡಬ್ಬಿ? ಮನ್ಯಾಗ ಡಬ್ಬಿನೋ ಕಾಣವಲ್ದು, ಗುರುಬಸಿನೋ ಕಾಣವಲ್ಲ ಅಂದ್ರೆ ಏನಿದ್ರ ಹಕ್ಕಿಕತ ಒಂದು ತಿಳಿಯವಲ್ದಲ್ಲ ನನಗೆ. ಎಲ್ಲರ ಪರಾರಿ ಅದು ಹೋದ್ಲ ನೋಡು. ಮೊದ್ಲೇಕ ಲಗ್ನ ಒಲ್ಲೆ ಅನ್ನಕತ್ತಿದ್ಲು. ಎತ್ತಾಗಾರ ಜಿಗದ್ಲ ನೋಡು. ಮತ್ತು ಕದ ಬೇರೆ ತೆಗ್ದಂಗ ಇತ್ತು. ಏನಿದ್ರ ಹಕ್ಕಿಕತ? ಸುಮ ಬಾಯಿಲ್ಲೇ, ನಿನ್ನ ಮಗಳು ಎಲ್ಲಿ ಕಾಣನವಳು? ಏನು ಹೇಳ್ಬೇವ? ಅವಳು ಚಿಟ್ಟಗಾಣಿ ಗುರುಬಸಿನೂ ಕಾಣವಳು, ಮನೆಯಾಗಿದ್ದಿದ್ದು ಬಂಗಾರ ಡಬ್ಬಿನೂ ಕಾಣವಲ್ದು. ಎಲ್ಲಾರ ಕಂಡಳನ ಅವಳು ಗುರುಬಸಿ? ಇಲ್ಲಿ ಬೇಯವ್ವ, ನನಗಂಕರು ಕಂಡಿಲ್ಲಕಿ. ಆದ್ರೆ ಈ ಹಿತ್ಲು ಬಾಗ್ಲ ತೆಗ್ದಿತ್ತು ಬೇಯವ್ವ. ಈ ಮನ್ಯಾಗದಾದನ ಈ ಪಿರಾದನ ಯಾ ಬಿಟ್ಟತಿ? ಹಂಗಾರೆ ಯಾರು ಬಂದು ಹಂಗಾರೆ ಹೊಡ್ಕೊಂಡು ಹೋಗ್ಯಾರ ಯವ್ವ ಬಂಗಾರನ? ಬಂಗಾರ ಹೋಗೋಲ್ದಾಕ ಗುರುಬಸಿ ಎಲ್ಲದಳ? ಗುರುಬಸಿ ಯವ್ವ ಎಲ್ಲಿ ಬೇಕಿ ಗುರುಬಸವ? ಎಲ್ಲಿ ಹೋದ್ಲು? 2 ದಿನದಾಗ ಲಗ್ನ ಐತಿ ಯವ್ವ. ಎಲ್ಲಿ ಹೋದ್ಲ ಯವ್ವ? ನೋಡ್ರಿ, ಹಾಚಿಕಿಚ್ಚಿ ಕುಡಿಕ್ಯಾಡ ಬರೋಗು. ಏ ಸೀತಕ್ಕ, ನಿನ್ನೆ ಏನಾರ ಅನ್ಲನ ನಿಮ್ಮ ತಂಗಿ? ಆದ್ರೆ ಮಕ್ಕ ಸಪ್ಪಿತ್ತಮ್ಮ. ಮಕ್ಕೋಬಾಲೆ ಗುರುಬಸ್ಸು ಅಂತ ಕರ ನ್ಯಾಯಮ್ಮ. ಇಲ್ಲ ನಿಮ್ಮ ಮಕ್ಕೋ, ನಾ ಹಿಂದೆಗಡೆ ಮಕ್ಕೊಂತೀನಿ ಅಂದ್ಲಮ್ಮ. ಹೊಳೆ ಅಷ್ಟೊತ್ತಿಗೆ ಬಂದು ಮಕ್ಕೊಂದ್ಲಂತೆ ಗೊತ್ತೈತೆ ನಿನಗೆ? ಒಂದು ತಾಸಿನ ಮ್ಯಾಗ ಬಂದು ಮಕ್ಕೊಂಡ್ಲು. ನನಗೆ ಆತಕ್ಕೆ ಗೊತ್ತಿಲ್ಲಮ್ಮ, ನನ್ನ ನಿದ್ದೆ ಹಚ್ಚಿಬಿಡ್ತು. ಇಲ್ಲೇ ಎಲ್ಲೇರೆ ಇದ್ರೆ ಸಾಕಯ್ಯವ್ವ. ಮತ್ತು ಏನಾರ ಹರಂತನ ಮಾಡಿ ಹೋಗಿತ್ತಂದ್ರೆ ಏನು ಮಾಡೋದು? ಈ ಮನಿ ಮಾನ ಮರ್ಯಾದೆ ಎಲ್ಲಿಗೆ ಹೋಗುತ್ತಾ? ಎಲ್ಲರ ಸಿಕ್ಳನ ಯವ್ವ? ಮನಿ ಎಲ್ಲ ಹುಡುಕ್ಯಾಡಿದ್ಯಾ,
ಆಜು ಬಾಜು ಕಕ್ಕಿ ಗೆಳತ್ಯಾರನು ಕೇಳಿನ್ಯವ ಎಲ್ಲಿ ಇಲ್ವೇ ಓಕೆ. ಅಯ್ಯೋ ಅಯ್ಯೋ ಹೋತ್ರೆ ನಮ್ಮನಿ ಮಾನ ಮರ್ಯಾದಿ ಏನ ಮಾಡ್ಯಾಳೋ ಇವಳು, ಎಲ್ಲಿ ಏನಾರ ಮಾಡ್ಕೊಂಡ್ಲೋ ಏನೋ ಯಾವ ಕೂಡಾರ ಓಡಿ ಹೋದ್ಲು ಯಾರಿಗೆ ಗೊತ್ತ ಯವ್ವ. ಮೊದ್ಲೇಕ ಹರಾಮ್ತನ ಮಾಡಕತ್ತಿತ್ತು ಹುಡುಗಿ. ನಿನಗ ಸ್ವಾದ ಸ್ವಾನ್ನಿ ಒಂದೀಟಿಲ್ಲ. ಹೆಣ್ಣು ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಹೆಂಗ ಬೆಳೆಸ್ಬೇಕು ಅನ್ನೋ ಖಬರಿಲ್ಲ ನಾ ಖಬರಿಗೇಡಿ. ಹೆಣ್ಣು ಮಕ್ಕಳು ಬೆಳೆದ ಹೆಣ್ಣು ಮಕ್ಕಳ ಮ್ಯಾಗ ತಾಯಾದಾಕಿ ಒಂದು ಕಣ್ಣಿಟ್ಟಿರಬೇಕು. ಎಟ್ಟು ಬಡ್ಕೊಂಡೆ ನಾನು, ನನ್ನ ಮಾತ ನೀ ಎಲ್ಲಿ ಕೇಳ್ತಿ ಯವ್ವ. ಹಂಗೇನಾಗಿರಂಗಿಲ್ವೇ, ಇಲ್ಲೇ ಎಲ್ಲರೂ ಇರ್ಬೇಕು ತಡಿ, ಹುಡುಕಿಸ್ತೀನಿ. ಸಿಕ್ಕರ ಪಾಡ ಯವ್ವ. ಹಂಗೇನಾರ ಹರಾಮ್ತನ ಮಾಡಿ ಹೋಗಿತ್ತಂದ್ರೆ ನಮ್ಮನಿ ಮಾನ ಮರ್ಯಾದಿ ಎಲ್ಲ ಹೋಗುತ್ತರಲ್ಲೇ ಯವ್ವ. ಇಡೀ ಊರಾಗ ಗೊತ್ತಾತಂದ್ರ ಮಂದಿ ಆಡ್ಕೊಂತಾರ. ಇನ್ಯಾರ್ಡು ದಿನದ ಕಾಲಾಗ ಲಗ್ನ ಐತಿ. ಈ ಲಗ್ನ ಇಟ್ಕೊಂಡು ಏನಾರ ಹರಾಮ್ತನ ಮಾಡಿ ಹೋಗಿತ್ತಂದ್ರ ಏನಕತಿ. ನಾ ಎಟ್ಟು ಬಡ್ಕೊಂಡ್ಯಾ ಗುರುಬಸಿಗೆ ತಿಳಿಸಿ ಹೇಳು ಹೇಳು ಅಂತೇಳಿ ನನ್ನ ಮಾತು ನೀ ಎಲ್ಲಿ ಕೇಳತಿ. ನಾನು ಎಲ್ಲ ತಿಳಿಸಿ ಹೇಳಿದ್ನಲ್ ಬೇವ, ಆಕೆನ ಹಂಗತಿ ಮಾಡಂಗಿಲ್ಲ ಬೇವ. ಅದು ಯಾಕ ಮೂಲಿ ಮನಿ ಸಂಗಿ ಮೊನ್ನೆ ಒಂದು ಮಾತು ಹೇಳಿದ್ಲು. ಒಂದಿಟ್ಟು ನಿಮ್ಮ ಗುರುಬಸವನ್ನ ಹತ್ತೆಗಿಡ್ರಿ ಗೌಡ್ಚಾನ್ಯಾರ ಅಂತೇಳಿ. ನಾನು ಆವಾಗ ಎಚ್ಚೊತ್ಕೊಲಿಲ್ಲ ಯವ್ವ. ಈಕಿ ಓಡ್ಯ ಹೋಗಿದಂಗದಾಳ. ಏನೋ ನನಗ ಹಂಗ ಅನ್ಸಾಕತ್ತತಿ. ಗೌಡ್ಶಾನ್ಯಾರ ಅದು ಹೇಳಲೇ ಗಂಗಿ ಏನದು. ಗೌಡ್ಶಾನ್ಯಾರ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬ್ಯಾಡ್ರಿ. ಅದು ಏನು ಬೊಗಳಲೆ ಮೊದ್ಲೇಕ ನನಗ ಸಂಕ್ಟಿಟ್ಟು ಹೊಡಿಯಾಕತ್ತತಿ. ಏನು ಹೇಳೋದನ. ಗುರುಬಸವ ಗೌಡ್ಶಾನ್ಯಾರು ಮತ್ತೆ ನಿಮ್ಮನೆ ಕೆಲಸ ಮಾಡ್ತಿದ್ನಲ್ರಿ ಅವ ತಿಪ್ಪ, ಅವರು ಓಡಿ ಹೋದ್ರಂತ್ರಿ ಗೌಡ್ಶಾನ್ಯಾರ. ಲೇ ಮಾಣಿಗೇಡಿ ಏನಂತ ಅನ್ಕೊಂಡಿಲ್ಲೇ, ನಮ್ಮ ಮನಿ ಹೆಣ್ಣು ಮಕ್ಕಳು ಅಂದ್ರೆ ಏನು ಹಸನೇರಿ ಅಂತ ತಿಳ್ಕೊಂಡೇನ. ಯಾರು ಹೇಳಿದ್ರಲ್ಲೇ ಊರು ಮಾಣಿಗೇಡಿಗಳ ನಿಮಗ. ಅವರ ಸೀಟ್ ಮಾಡ್ಕೋಬೇಡ್ರಿ, ಕರೆಯೇ ಹೇಳಕತ್ತೀನಿ ರೀ. ಅದು ಮತ್ತು ಅವ ಶಾಮಪ್ಪ ನೋಡಿದ್ನಂತ್ರಿ ಅವ್ರನ್ನ. ಕರೆದ್ನಂತ್ರಿ. ಇಬ್ಬರು ಹಂಗೆ ಹೊಂಟ ಬಿಟ್ಟಿದ್ರಂತ್ರಿ. ಹೇಳಿದ್ರಿ ಒಂದಿಬ್ರು 3 ಮಂದಿ ನೋಡ್ಯಾರ್ರಿ. ಮತ್ತು ಗೌಡ್ಶಾನ್ಯಾರ ನಾನು ಮತ್ತು ನಿಮ್ಮ ತೋಟದಾಗ ಆಗಾಗ ಗುರುಬಸವ ಗೌಡ್ಶಾನ್ಯಾರನ್ನ ತಿಮ್ಮನ್ನ ಒಟ್ಟಿಗೆ ಇದ್ದಿದ್ದು ನೋಡೇನ್ರಿ ಗೌಡ್ಶಾನ್ಯಾರ. ಅದಕ್ಕೆ ನಿಮ್ಮ ಮನೆ ಉಪ್ಪಿನ ತಿಂದೀನಿ ಹೇಳ್ಬೇಕಂತ ಬಂದೀನಿ ಅವರ. ಅಯ್ಯೋ ಅಯ್ಯೋ ನಮ್ಮನೆ ಮಾನ ಮರ್ಯಾದೆ ಕಳೆದಿಟ್ಟು ಹೋಲಲ್ಲೇ ಯವ್ವ ಗುರುಬಸಿ. ಅಯ್ಯೋ ಏನು ಮಾಡಲಿ, ಏನು ಯಾರಿಗೆ ಹೇಳೋದ ಯವ್ವ. ಇನ್ಯಾರ್ಡು ದಿನದ ಲಗ್ನ ಐತೆ ಯವ್ವ. ನನ್ನ ಮಗಗ ನಾ ಏನು ಹೇಳಿ ಮಕ್ಕ ತೋರಿಸ್ಲಾರ್ದಂಗೆ ಮಾಡಿಬಿಟ್ಲಲ್ಲೇ ಗುರಿ. ಊರಾಗ ನಮ್ಮ ಮಾನ ಮರ್ಯಾದೆ ಕಳೆದ್ಬಿಟ್ಲಲ್ಲೇ ಯವ್ವ. ಗೌಡ್ಶಾನ್ಯಾರ ನಾನು ಗುರು ಯಾರ ಮುಂದೆ ಹೇಳಿಲ್ಲ, ಅವನು ಯಾರ ಮುಂದೆ ಹೇಳಿಲ್ರಿ. ನನಗಿದು ವಿಷಯ ಬಂದು ಹೇಳಿದನ್ರಿ. ಹೇಳೋಣ ನಿಮ್ಮ ಮುಂದೆ ಬಂದು ನಾ ಹೇಳಿದೆ. ಅವ್ನಿಗೆ ಹೇಳೀನಿ ಯಾರ ಮುಂದೆ ಹೇಳ್ಬೇಡಂತೆ. ಆದರೂ ಗೌಡ್ಶಾನ್ಯಾರ ಹಿಂಗತಿ ಮಾಡಬಾರ್ದಿತ್ರಿ. ಹಲಕಟ್ಟ ಬಾಡ್ಯ ತಿಪ್ಪ ಉಂಡ ಮನಿ ಜಂತಿ ಎನಿಸಿ ಹೋದ್ನ. ನನ್ನ ಮೊಮ್ಮಗಳು ನೋಡ್ಸ್ಕೊಂಡು ಹೋದ. ಹಲಕಟ್ಟ ಬಾಡ್ಯ ಒಂದ್ಸತಿ ಇಬ್ರು ಒಟ್ಟಿಗೆ ನಿಂತಿದ್ರೆ ಯವ್ವ ನಾ ಎಟ್ಟು ಹೇಳಿನಿ. ನನಗೆ ಆವಾಗ ಒಂದೀಟು ವಾಸನೆ ಬಡಿದಿತ್ತು. ಆವಾಗ ಕಾಲು ಮರ ತೊಗೊಂಡು ಬಡ್ದಿದ್ದೆ ಅಂದ್ರೆ ಇದ್ಯಾಕೆ ಬರ್ತಿತ್ತು. ಈಗೇನು ಮಾಡೋದು. ಲೋ ಬಾಡ್ಯಗಳ ಎಲ್ಲದಿರಿ ಬರ್ರಿ ಇಲ್ಲೇ ಚಕಡಿ ಕಟ್ರಿ. ಇವತ್ತ ಕೈಗೆ ಸಿಗ್ಲಿ. ಅವಳೇನು ಬಾ ದೂರ ಹೋಗಿರಂಗಿಲ್ಲ. ಕೈಯ ಸಿಗಬೇಕು. ಅವಳನ್ನ ಮಾತ್ರ